ಒಂದ್ ಕಡೆ ದೆಹಲಿ ಸ್ಫೋಟದ ಬಗ್ಗೆ ತನಿಖೆ ನಡೀತಾ ಇದ್ರೆ ಮತ್ತೊಂದು ಕಡೆ ತನಿಖಾ ಸಂಸ್ಥೆಗಳು ರಕ್ತ ಹರಿಸಿದ ಪಾಪಿಗಳ ಜನ್ಮಜಾಲ ಆಡ್ತಾ ಇದ್ದಾರೆ. ಅದರಲ್ಲೂ ಮುಜಮ್ಮಿಲ್ ಹಾಗೂ ಡಾಕ್ಟರ್ ಉಮರ್ ಸಂಚಿನ ಇಂಚಿಂಚು ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ. ತನಿಖೆ ವೇಳೆ ಬೆಚ್ಚಿ ಬೀಳಿಸುವ ಮತ್ತಷ್ಟು ಮಾಹಿತಿ ಬಯಲಾಗಿದೆ ನೋಡಿ. ರಕ್ತಪಾತಕ್ಕೆ ಮುಜಾಮಿಲ್ ಮುನ್ನುಡಿ, ಉಗ್ರರಿಗೆ ದೆಹಲಿಯೇ ಗುರಿ. ಹಲವು ಬಾರಿ ರಾಜಧಾನಿಗೆ ಎಂಟ್ರಿ, ಸರಣಿ ಸ್ಫೋಟಕ್ಕೆ ನಡೆದಿತ್ತು ಸಂಚು. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ 12 ಅಮಾಯಕರನ್ನ ಬಲಿ ಪಡೆದ ಕಾರು ಸ್ಫೋಟಕ್ಕೆ ನಡೆದಿರೋದು ಅಂತಿಂತ ಸಂಚಲ. ಅತಿ ಹೆಚ್ಚು ಸ್ಥಳಗಳಲ್ಲಿ ಸ್ಫೋಟ ನಡೆಸಿ ಹೆಚ್ಚು ಜನರನ್ನ ಕೊಲ್ಲಬೇಕು ಅನ್ನೋದೇ ರಕ್ತ ಪಿಪಾಸುಗಳ ಉದ್ದೇಶವಾಗಿತ್ತು. ಅದಕ್ಕಾಗಿ ಜೈಷ್ ಉಗ್ರ ಮುಜಾಮಿಲ್ ಪ್ರಾಜೆಕ್ಟ್ ರೆಡಿ ಮಾಡಿದ್ದ. ಈ ಮುಜಾಮಿಲ್ ಯಾರಂದ್ರೆ ಮೊನ್ನೆ ಕಾರು ಸ್ಫೋಟದಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಉಮರ್ಗೆ ಆಪ್ತ. ದೆಹಲಿ ಸ್ಫೋಟಕ್ಕೂ ಮುನ್ನ ಬಂಧಿತನಾಗಿರುವ ಮುಜಾಮಿಲ್ ಮೊಬೈಲ್ನಲ್ಲಿ ದೆಹಲಿಯಲ್ಲಿ ದುಷ್ಕೃತ್ಯ ನಡೆಸೋಕೆ ಸಂಚು ರೂಪಿಸಿದ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ದೆಹಲಿಯಲ್ಲಿ ಎಲ್ಲೆಲ್ಲಿ ಸ್ಫೋಟ ನಡೆಸಬಹುದು ಅಂತ ಇದೇ ವರ್ಷ ದೆಹಲಿಗೆ ಹಲವು ಬಾರಿ ಭೇಟಿ ನೀಡಿದ್ದ. ಅಲ್ಲದೆ ದೆಹಲಿಯ ಕೆಲ ಅತ್ಯಂತ ಸೂಕ್ಷ್ಮ ಸ್ಥಳಗಳ ಫೋಟೋ ಕೂಡ ತೆಗೆದಿದ್ದ. ಇಷ್ಟು ಸಾಲದಕ್ಕೆ ಮೊನ್ನೆ ಸ್ಫೋಟ ನಡೆದ ಕೆಂಪುಕೋಟೆ ಬಳಿ ಹಲವು ಬಾರಿ ಮುಜಾಮಿಲ್ ರೌಂಡ್ಸ್ ಹಾಕಿದ್ದ. ಜನವರಿಯಲ್ಲಿ ಹಲವು ಬಾರಿ ದೆಹಲಿಗೆ ಬಂದಿದ್ದ. ಹೀಗೆ ಸಂಗ್ರಹಿಸಿದ ಮಾಹಿತಿ ಇಟ್ಕೊಂಡು ಡಾಕ್ಟರ್ ಉಮರ್ ಜೊತೆ ಸೇರಿ ಸಂಚು ರೂಪಿಸಿದ್ದ ಅನ್ನೋ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಲಕ್ನೋನ ಪರ್ವೇಜ್ ಮನೆಯಿಂದ ವಿದೇಶಿ ಸಿಮ್ ಜಪ್ತಿ. ದೆಹಲಿ ಬ್ಲಾಸ್ಟ್ ಕ್ರಿಮಿಗಳ ಬೆನ್ನು ಬಿದ್ದಿರುವ ತನಿಖಾ ಸಂಸ್ಥೆ ಇಂದು ಲಕ್ನೋದಲ್ಲಿ ಪರ್ವೇಜ್ ಅನ್ಸಾರಿ ಮನೆ ಮೇಲೆ ರೇಡ್ ಮಾಡಿದೆ. ಡಾಕ್ಟರ್ ಮುಜಾಮಿಲ್ ಕೊಟ್ಟ ಮಾಹಿತಿ ಮೇರೆಗೆ ಶಂಕಿತ ಉಗ್ರ ಪರ್ವೇಜ್ ಅನ್ಸಾರಿ ಮನೆಯಲ್ಲಿ ಶೋಧ ನಡೆಸಲಾಯಿತು. ಈ ವೇಳೆ ಪರ್ವೇಜ್ ಮನೆಯಲ್ಲಿ ಅಂತಾರಾಷ್ಟ್ರೀಯ ಸಿಮ್ ಹಾಗೂ 6 ಮೊಬೈಲ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಎಲ್ಲೂ ಸಿಕ್ಕಿ ಬೀಳಬಾರದು ಅಂತ ಕೀಪ್ಯಾಡ್ ಮೊಬೈಲ್ಗಳನ್ನೇ ಹೆಚ್ಚು ಬಳಸ್ತಾ ಇದ್ದ ಅಂತ ತನಿಖೆಯಲ್ಲಿ ಬಯಲಾಗಿದೆ. ಶಾಹೀನ್ ಬಾಯ್ಬಿಟ್ಟಳು ಟೆರರ್ ಡಾಕ್ಟರ್ಗಳ ಪ್ಲಾನ್. ಬಂಧಿತ ವೈದ್ಯೆ ಶಾಹೀನ್ ಶಹೀದ್ಲನ್ನ ತನಿಖಾ ತಂಡ ತೀವ್ರ ವಿಚಾರಣೆ ನಡೆಸ್ತಾ ಇದೆ. ಕಾನ್ಪುರ ಮೆಡಿಕಲ್ ಕಾಲೇಜ್ಗೆ ರೇಡ್ ಮಾಡಿದ್ದ ATS ಕೆಲ ದಾಖಲೆಗಳನ್ನ ಸೀಸ್ ಮಾಡಿದೆ. ಅಲ್ಲದೆ ಡಾಕ್ಟರ್ ಶಾಹೀನ್ ಸಹೋದ್ಯೋಗಿಗಳನ್ನು ವಿಚಾರಣೆ ನಡೆಸಲಾಗಿದೆ. ಇನ್ನು ವಿಚಾರಣೆ ವೇಳೆ ಶಾಹೀನ್ ಸ್ಫೋಟಕ ಮಾಹಿತಿ ಬಾಯ್ಬಿಟ್ಟಿದ್ದು ಜೈಷ್ ಎ ಮೊಹಮ್ಮದ್ ಕಮಾಂಡರ್ ಅನ್ನೋದು ಬಯಲಾಗಿದೆ. ಬೆಚ್ಚಿ ಬೀಳಿಸುವ ಸಂಗತಿ ಏನಂದ್ರೆ ಕಳೆದ 2 ವರ್ಷಗಳಿಂದ ಈಕೆ ಸ್ಫೋಟಕಗಳನ್ನ ಸಂಗ್ರಹ ಮಾಡ್ತಿದ್ಲಂತೆ. ಸಹವೈದ್ಯರ ಜೊತೆಗೂಡಿ ಭಾರತದಲ್ಲಿ ಭಯೋತ್ಪಾದಕ ದಾಳಿಗೆ ಸ್ಕೆಚ್ ಹಾಕಿದ್ದು ಇದೇ ಡಾಕ್ಟರ್ ಶಾಹೀನ್. ಇನ್ನು ಶಾಹೀನ್ ಮನೆ ಪರಿಶೀಲನೆ ಬಗ್ಗೆ ಮಾತನಾಡಿದ ತಂದೆ, ಅಧಿಕಾರಿಗಳು ನಮ್ಮ ಮನೆಯನ್ನ ಪರಿಶೀಲಿಸಿದ್ದಾರೆ. ತನಿಖಾಧಿಕಾರಿಗಳಿಗೆ ಪರಿಶೀಲನೆ ವೇಳೆ ಏನು ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ. दोनों बच्चों से काफी असर मुलाकात नहीं, क्योंकि डॉक्टर बन गए तो अपने जॉब करते हैं होंगे. एक बड़ा लड़का है उनका, वो रहते हैं तो उनसे मुलाकात होती है. वालिद साहब आते हैं, नमाज पढ़ने आते हैं, हमेशा आते हैं. ऐसी कोई बात नहीं है. ಈ ಬಗ್ಗೆ ಮಾತನಾಡಿದ ಶಂಕಿತ ಭಯೋತ್ಪಾದಕಿ ಡಾಕ್ಟರ್ ಶಾಹೀನ್ ಸಹೋದರ ಮೊಹಮ್ಮದ್ ಶೋಹೇಬ್ ಮನೆಯಲ್ಲಿ ಶೋಧ ನಡೆಸಿದ್ದಾರೆ ಅಂದ್ರು. तलाशी ली गई थी, तो तलाशी जो ली गई तो उसमें जो है मतलब वही बात हुई कि मतलब पूछताछ जैसे आप लोग कर रहे हैं वही उन्होंने करी नॉर्मली पूछताछ हुई. कोई कड़ाई सख्ती के साथ पूछताछ नहीं हुई है सर. ना हमारे फादर थे उनसे पूछताछ हुई, ना उनसे कोई ज़बरदस्ती नहीं की गई कि नहीं बयान दिलाया जाए कि नहीं आप कहिए, नहीं ऐसा कुछ नहीं है. ना पुलिस ने किया, ना ATS वालों ने किया. ದೆಹಲಿ ಸ್ಫೋಟದ ಬೆನ್ನು ಬಿದ್ದ ಗುಪ್ತಚರ ಇಲಾಖೆ ಜಮ್ಮು ಕಾಶ್ಮೀರದಲ್ಲಿ ಮತ್ತೋರ್ವ ವೈದ್ಯನನ್ನ ವಶಕ್ಕೆ ಪಡೆದಿದೆ. ಶ್ರೀನಗರದಲ್ಲಿ ಡಾಕ್ಟರ್ ತಾಜಾಮುಲ್ ಎಂಬಾತನನ್ನ ಗುಪ್ತಚರ ಇಲಾಖೆ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದೆ. ಇತ್ತ ಜಮ್ಮು ಕಾಶ್ಮೀರದ ಕುಲ್ಗಾಮ್ನಲ್ಲಿ ಜಮಾತೆ ಇಸ್ಲಾಮಿ ವಿರುದ್ಧ ಕಾರ್ಯಾಚರಣೆ ನಡೆದಿದೆ. JEI ಸದಸ್ಯರ ಮನೆ ಆಸ್ತಿಗಳ ಮೇಲೆ ಜಮ್ಮು ಕಾಶ್ಮೀರ ಪೊಲೀಸರು ದಾಳಿ ಮಾಡಿದ್ದಾರೆ. ನಿಷೇಧಿತ ಜಮಾತೆ ಇಸ್ಲಾಮಿ ಸದಸ್ಯರಿಗೆ ಸೇರಿದಂತ 200ಕ್ಕೂ ಹೆಚ್ಚು ಸ್ಥಳಗಳ ಮೇಲೆ ಏಕಕಾಲದಲ್ಲಿ ರೇಡ್ ಆಗಿದೆ. ಕಳೆದ 4 ದಿನಗಳಲ್ಲಿ 400ಕ್ಕೂ ಹೆಚ್ಚು ಕಡೆ ಸರ್ಚ್ ಆಪರೇಷನ್ ನಡೆಸಲಾಗಿದ್ದು, ಈ ಹಿಂದೆ ಎನ್ಕೌಂಟರ್ ನಡೆದ ಸ್ಥಳಗಳ ಮೇಲೂ ಕೂಡ ದಾಳಿ ಮಾಡಲಾಗಿದೆ. ಈ ವೇಳೆ ನಿಷೇಧಿತ ಸಂಘಟನೆಗಳಿಗೆ ಸಂಬಂಧಪಟ್ಟ ಹಾಗೆ 500 ವ್ಯಕ್ತಿಗಳ ವಿಚಾರಣೆ ನಡೆಸಲಾಗಿದ್ದು, ಅನುಮಾನದ ಮೇಲೆ ಅನೇಕರನ್ನ ಬಂಧಿಸಲಾಗಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.